ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಇವಾಗ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡೋಣ ಅಂತ ಅಂದ್ಕೊಂಡಾಗ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಯೂಶ್ವಲಿ ನಾವು ಬಿರಿಯಾನಿ ಮಾಡ್ಕೋತೀವಿ. ಸೊ ನೀವು ಹೋಟೆಲ್ ಸ್ಟೈಲ್ ಕುಷ್ಕ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಇವತ್ತು ನಾನು ಕುಷ್ಕ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ತುಂಬಾ ಈಸಿ ಆ್ಯಂಡ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನಾನು ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಅಷ್ಟೇ, ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ, ತುಂಬ ಲೆಸ್ ಐಟಮ್ಸ್ ಬೇಕಾಗುತ್ತೆ. ಸೊ ಏನೇನು ಐಟಮ್ ಬೇಕಾಗುತ್ತೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ದೊಡ್ಡದಾಗಿರೋ 2 ಈರುಳ್ಳಿನ ಈ ಥರ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು 4 ಮೆಣಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಹೋಲ್ಡ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಕಟ್ ಮಾಡ್ಕೊಬೇಕು. ಸ್ಟಾರ್ಟಿಂಗು ಒಂದು ಕುಕ್ಕರ್ನ ತೊಗೊಳ್ಳಿ. ಸೊ ಕುಕ್ಕರ್ನ ತೊಗೊಂಡು ನಾರ್ಮಲಾಗಿ ನೀವು ಹೇಗೆ ಪಲಾವ್ ಮಾಡ್ತೀರೋ ಸೊ ಅದೇ ರೀತಿ ಮಾಡಬೇಕು. ಸೊ ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ. ಸೊ ಕುಕ್ಕರ್ ಇಟ್ಟಾದಮೇಲೆ ಇದಕ್ಕೆ ಎಣ್ಣೆ ಹಾಕೋಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ಸೊ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟು ಸ್ವಲ್ಪ ತುಂಬಾ ರುಚಿಯಾಗಿರುತ್ತೆ. ಸೊ ಎಣ್ಣೆನ ನಿಮ್ಗೆ ಹೇಗೆ ಬೇಕು, ಅಂದರೆ ನೀವು ಎಣ್ಣೆ ಕಮ್ಮಿ ತಿನ್ನೋರಾದರೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಕುಷ್ಕಾಗೆ ಎಣ್ಣೆ ಜಾಸ್ತಿ ಇದ್ದರೆ ನಿಮಗೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಅದು. ಸೊ ಈಗ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಎಣ್ಣೆನ. ಸೊ ಇದೊಂದು ಸ್ವಲ್ಪ ಕಾಯಕ್ಕೆ ಬಿಡೋಣ. ಸೊ ನೋಡಿ, ಆಲ್ಮೋಸ್ಟ್ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಸೊ ಇದಕ್ಕೆ ಪಲಾವ್ ಎಲೆ ಅಂತ ಏನಂತಾರೆ ಅದನ್ನು ಹಾಕ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಆ್ಯಂಡ್ ಇದು ಮೊಗ್ಗು ಅದು. ಆಮೇಲೆ ಇದಕ್ಕೆ ಚಕ್ಕೆ ಮತ್ತು ಲವಂಗನೂ ಹಾಕ್ಕೊಬೇಕು. ಸೊ ನಾನಿಲ್ಲಿ ಡೈರೆಕ್ಟಾಗೆ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ. ಸೊ ನೋಡಿ, ನಿಮಗೆ ತುಂಬ ಲವಂಗ ಬಾಯಿಗೆ ಸಿಗಬಾರ್ದು ಅನ್ನೋರು ಲವಂಗನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಚಕ್ಕೆನ ಎಲ್ಲನೂ ಒಂದೊಂದು 2 ಪೀಸ್ ಅಷ್ಟೇ, ಚಿಕ್ಕದಾಗಿ 2 ಪೀಸ್ ಹಾಕ್ಕೋಬೇಕು ಅಷ್ಟೇ. ಸೊ ಇದೊಂದು ಚೂರು ಇದಾಗಲಿ. ಸೊ ಈಗ ಇದು ಕಾದಿದೆ. ಇದಕ್ಕೆ ನಾನು ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಜೊತೆಗೇ ಮೆಣಸಿನ್ಕಾಯಿನೂ ಹಾಕ್ಕೊಳ್ತೀನಿ. ಸೊ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದು ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಿದ್ದೀರಲ್ಲ, ಇದು ಸ್ವಲ್ಪ ಕೆಂಪಗಾಗಿದೆ. ಸೊ ಈಗೇನು ಮಾಡಬೇಕು, ಸೊ ಇದು ಕೆಂಪಗಾಗಿದೆ. ಸೊ ಈಗೇನು ಮಾಡಬೇಕು ಅಂತಂದರೆ, ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳಿ. ಸೊ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಹಸಿ ವಾಸನೆ ಬರುತ್ತಲ್ಲ, ಹಸಿ ವಾಸನೆವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಇದಕ್ಕೆ ನಾನು ಈ ಟೊಮೊಟೊ ಕಟ್ ಮಾಡಿದ್ದೀನಲ್ಲ, ಸೊ ಟೊಮೊಟೊನ ಹಾಕೋತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಟೊಮೊಟೊ ಏನಿದೆ ಇದು ಸ್ವಲ್ಪ ಮೆತ್ತಗಾಗಬೇಕು. ಸೊ ಅಲ್ಲಿಗಂಟ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅರಿಶಿನ ಇದೆ. ಸೊ ಅರಿಶಿನ ಹಾಕೋಬೇಕಾಗತ್ತೆ. ಸೊ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಏನೇನು ಪೌಡ್ರ್ ಬೇಕೋ ಅವೆಲ್ಲ ಪೌಡ್ರುಗಳನ್ನೂ ಹಾಕೋಬೇಕಾಗುತ್ತೆ. ಸೊ ನಾನು ಏನೇನು ಹಾಕೋತೀನಿ ತೋರಿಸ್ತೀನಿ. ಸೊ ಇದಕ್ಕೆ ಪುದೀನ ಹಾಕ್ತಾಯಿದ್ದೀನಿ ನೆಕ್ಸ್ಟು. ಸೊ ನಿಮ್ಮ ಮನೆಯಲ್ಲೂ ಅಷ್ಟೇ ಪುದೀನ ಇದ್ದರೆ ನೀವು ಕೂಡ ಪುದೀನ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು. ಸೊ ಪುದೀನ ಹಾಕೋದ್ರಿಂದ ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ ಅಂತೇಳಿ ಪುದೀನ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಇಲ್ಲಿ ಬಿರಿಯಾನಿ ಮಸಾಲ ಪೌಡರ್ ಅಂತ ಇರುತ್ತಲ್ಲ, ಸೊ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಅಂತ ಇದೆ. ಸೊ ಇದನ್ನು ಹಾಕ್ಕೊಬೇಕು. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ನೀವು ಗರಂ ಮಸಾಲ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಬಿಕಾಸ್ ಇದನ್ನು ಕೂಡ ಆಲ್ಮೋಸ್ಟ್ ಗರಂ ಮಸಾಲಾಗೆ ಏನು ಬೇಕೋ ಅದನ್ನೇ ಹಾಕಿರ್ತಾರೆ. ಸೊ ನೆಕ್ಸ್ಟು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ಸೊ ನಾನು ಜಾಸ್ತಿ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ ರೀ. ರೆಡ್ ಕಲರ್ ಕಾಣಲಿ, ರೆಡ್ ಕಾಣಲಿ ಅಂತಲ್ಲ, ಇದಕ್ಕೆ ಆಮೇಲೆ ನಾವು ಮೊಸರು ಹಾಕೋತೀವಿ. ಸೊ ಕುಷ್ಕ ನಾವೇನು ಬಿರಿಯಾನಿಗೆ ಹಿಂಗೆ ಮೊಸರು ಹಾಕೋತೀವಲ್ಲ, ಸೊ ಹಂಗೆ ಕುಷ್ಕಾಗೂ ಕೂಡ ಮೊಸರು ಹಾಕೋಬೇಕು ಸ್ವಲ್ಪ. ಸೊ ಅದು ಮೊಸರು ಖಾರ ಹೊಡೆದ್ಬಿಡುತ್ತೆ. ಸೊ ಅದಕ್ಕೆ ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಡ್ಬೇಕು. ಸೊ ನೋಡಿ, ಈ ರೀತಿ ಫ್ರೈ ಆಗಿದೆ. ಇದೊಂದು ಸ್ವಲ್ಪ ಇದಾಗಲಿ.
ಸೊ ಇದಕ್ಕೆ ಈಗ ನಿಮ್ಮ ಮನೇಲಿ ಯಾವ ಮೊಸರು ಇರುತ್ತೋ ಆ ಮೊಸರನ್ನ ಒಂದು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ನಾನೊಂದಿಷ್ಟು ಹಾಕೋತಿದ್ದೀನಿ ಅಷ್ಟೇ, ಸಾಕು, ಇಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಗೈಸ್, ಈಗ ಅಕ್ಕಿನ ನಾನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದರಲ್ಲಿ ನಾನು ಆಲ್ಮೋಸ್ಟ್ 1.5 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಹಾಕ್ಕೊಬೇಕಾಗತ್ತೆ. ಸೊ ಅದನ್ನು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿತ್ತು. ಸೊ ಇದನ್ನು ಹಾಕ್ಕೊಂಡು ಇದಕ್ಕೆ ಕರೆಕ್ಟಾಗಿ ನೀರು ಹಾಕ್ಕೋಬೇಕು. ಇದು ನಾನು ಈಗ ಅಕ್ಕಿ ಹಾಕಿದ್ದೀನಿ. ಸೊ ಅಕ್ಕಿ ಹಾಕ್ಬಿಟ್ಟು ಪೂರ್ತಿ ಮಿಕ್ಸ್ ಕೊಟ್ಟಿದ್ದೀನಿ. ಸೊ ಈ ರೀತಿ ಆಗಿದೆ. ಸೊ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ಅಷ್ಟು ನಾವು ಈಗ ನೀರು ಹಾಕ್ಕೋಬೇಕಾಗತ್ತೆ. ಸೊ ಈಗ ನಾನು ನೀರು ಹಾಕ್ಕೋತೀನಿ, ಅಂದರೆ ಅದೇ ಒಂದು ಸ್ವಲ್ಪ ಉದ್ರಕ್ಕಿ ಆಗಬೇಕಂದ್ರೆ ಈ ಲೈನ್ವರೆಗೂ ಹಾಕ್ಕೋಬೇಕು ನೀರು, ಅಂದರೆ ಅಕ್ಕಿ ಮೇಲೆ. ಸೊ ಇಷ್ಟು ಹಾಕೋತೀನಿ. ಇವಾಗ ನಾನು ನೀರು ಹಾಕೋತಾ ಇದ್ದೀನಿ. ಈಗ ನೀರು ಹಾಕಿ ಆಗಿದೆ. ಈಗ ನಾನು ಉಪ್ಪು ಹಾಕಿರ್ಲಿಲ್ವಲ್ಲ ಸ್ಟಾರ್ಟಿಂಗು. ಸೊ ಒಂದು ಹಿಡಿಯಷ್ಟು ಉಪ್ಪು ನಾನು ಇವಾಗ ಹಾಕ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಕಲ್ಲುಪ್ಪೇ ಹಾಕೋದು. ಸೊ ಸಣ್ಣ ಉಪ್ಪು ಅನ್ನದ ಐಟಮ್ ಮಾಡಿದಾಗ ಸಣ್ಣ ಉಪ್ಪು ಜಾಸ್ತಿ ಹಾಕೋಲ್ಲ. ಸೊ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಕಲ್ಲುಪ್ಪು ಹಾಕ್ತೀನಿ. ಸೊ ಇದಾದಮೇಲೆ ಮೇಥಿ ಪೌಡರ್, ಮೇಥಿ ಸೊಪ್ಪು, ಒಣಗಿರೋ ಮೇಥಿ ಸೊಪ್ಪು ಏನಂತಾರೆ ಇದನ್ನು. ಸೊ ಇದನ್ನು ಮೇಲೆ ಉದುರಿಸ್ಕೋಬೇಕಾಗತ್ತೆ. ಸೊ ಗೈಸ್, ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ನೋಡಿಲ್ಲ, ಅಲ್ಲಿ ನೋಡ್ಕೊಂಡು ಮಾತಾಡಬೇಕು. ಇಲ್ವಮ್ಮ, ಸೌತೆಕಾಯಿ ಹಾಕ್ತಾರೆ, ಆಮೇಲೆ ಚಿಕನ್ ಅದೇನದು ಏನದು ಚಿಕನ್ ಹಾಕ್ತಾರೆ. ಅದು ನಂದು ಅದು ಚಿಕನ್. ನಾನು ಏನು ತಿನ್ನೋದು ನಾನು ಹೊಟ್ಟೆಗೆ? ಡಯಟ್ ತಿಂತೀಯಾ? ಡಯಟ್ ತಿಂತೀನ. ಏನು ತಿಂತಂದ್ರೆ ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್, ಆಮೇಲೆ ಒಂದು ಆಮ್ಲೆಟ್, ಆಮೇಲೆ ಒಂದು ಬ್ರೆಡ್ಡು, ಓಟ್ಸು, ಆಮೇಲೆ ಹೇಳು, ನಿಂಗೆ ಗೊತ್ತಲ್ಲ ಏನೇನು ತಿಂತೀನಿ ನಾನು. ನೀನು ಒಳ್ಳೆಲ್ಲ ಇಸ್ಕೊಂಡು ತಿಂತೀಯಲ್ಲ, ಹೇಳು. ನಮ್ಮ ಅತ್ತೆ ಜೊತೆ ನಾನು ಡಯಟ್ ಮಾಡ್ತೀನಿ ಅಂತ. ನಮ್ಮ ಅತ್ತೆ ಜೊತೆ ನಾವು ಡಯಟ್ ಮಾಡ್ತೀವಿ. ನಮ್ಮ ಅತ್ತೆ ಏನ್ ಮಾಡ್ತಾರೋ ಅದ್ ನಾನು ಮಾಡ್ಬೇಕು ಅಂದ್ರೆ ಡಯಟ್ ನಮ್ಮಮ್ಮ ಮಾಡಲ್ಲ. ಡಯಟ್ ತಿಂತಾರೆ, ಜಿಮ್ಮು ಮಾಡ್ತಾರೆ. ಅಯ್ಯೋ, ಅಲ್ಲ ಮತ್ತೆ ನಾನು ನಮ್ಮ ಅತ್ತೆನ ಜಾಸ್ತಿ ಕಾಪಿ ಮಾಡ್ತೀನಿ ಅಂತ ಹೇಳು. ನಮ್ಮ ಅತ್ತೆ ನಾವು ಜಾಸ್ತಿ ಕಾಪಿ ಮಾಡ್ತೀವಿ. ಹೌದಾ? ಏನೇನು ವಿಷಯ ಕಾಪಿ ಮಾಡ್ತೀವಿ? ಮತ್ತೆ ಮಾಡೋ ಎಲ್ಲಾ ರೀಲ್ಸ್ ನಾನು ಮಾಡ್ಲೇಬೇಕು ಅಂತ. ನಮ್ಮ ಅತ್ತೆ ಮಾಡೋ ರೀಲ್ಸ್ ಎಲ್ಲ ನಾನು ಮಾಡಲೇಬೇಕು. ಇವತ್ತು ಯಾವ್ದು ಮಾಡ್ತಿದ್ಯಾ ನೀನು? ಇನ್ನು ಯಾಕ ಬರ್ಲಿಲ್ಲ ಆಮೇಲೆ ಇನ್ನೊಂದು ಸಾಂಗ್ ಇನ್ನೊಂದು ಹಿಂದಿಂದ ಆಕ್ಷನ್ ಮಾಡಿ ತೋರ್ಸು ಅಲ್ಲಿಂದ. ನಾನು ಹೇಳ್ಕೊಟ್ಟಿನಲ್ಲ ಹಂಗ್ ಮಾಡು. ರೆಡಿ ಸ್ಟಾರ್ಟ್. ಹಿಂದಿಂದ ಬರಬರ ತರ್ವರ ಬೀರ ಜೀವನದ ಕಲ್ಲಿದ ನನ್ನಂತವರಿಗೆ ಮೂರು ಬಿತ್ತ ನಿಂತಿ ನನ್ನ ಕಂದವನಂತಿ ನನ್ನ ಹೆಸರ ತಗೊಂಡ ಏನ ಮಾರತಿ. ಇವರಿಬ್ರು ನಂಗೆ ಒಳ್ಳೆ ಎಂಟರ್ಟೈನರ್ಸು ಮನೇಲಿ. ಏಯ್ ನಿಜ, ಇವರಿಬ್ರು ಒಳ್ಳೆ ಎಂಟರ್ಟೈನರ್ಸು ನಮಗೆ ಮನೇಲಿ. ಸೊ ಈಗ ಲಾಸ್ಟಿಗೆ ಒಂದು ನಿಂಬೆಹಣ್ಣು ರಸನ ಹಿಂಡಬೇಕು. ಸೊ ನಿಂಬೆಹಣ್ಣು ಹಿಂಡೋದ್ರಿಂದ ಅಕ್ಕಿ ಸ್ವಲ್ಪ ಉದುರಾಗುತ್ತೆ. ಸೊ ಅದಕ್ಕೋಸ್ಕರ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಸೊ ಈಗ ಇದನ್ನು ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 2 ಕೂಗಿಸ್ಕೊಂಡ್ರೆ ಸಾಕು. ಸೊ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಗೈಸ್ ನೋಡಿ, ನಮ್ಮ ಪಿಂಕಿ ಡಯಟ್ ಫುಡ್ನ ಒಳ್ಳೆ ಏನೇನು ಹಾಕ್ಕೊಂಡೆ? ಚಿಕನ್ ಹಾಕ್ತೆ. ಮನೆಗೆ ಇದೆಲ್ಲ ಫ್ರಿಡ್ಜ್ ತೆಗೆದು ನಿಮ್ಮ ಮನೆಗೆ ಏನೇನು ಪೌಡ್ರ್ ಇರ್ತದೆ ಎಲ್ಲ ಪೌಡ್ರು ಇಷ್ಟು ಹಾಕ್ಬೇಕು. ಬೆಣ್ಣೆ ಬಟರ್ ಹಾಕೊಂಡು ಎಣ್ಣೆ ಬದಲು ಬೆಣ್ಣೆ ಹಾಕೊಂಡಿದ್ದಾರೆ ಗೈಸ್. ಬೆಣ್ಣೆ ಹಾಕಿ. ಸೊ ಗೈಸ್, ಈಗ ವಿಸಿಲ್ ಫುಲ್ಲು ಹೋಗಿದೆ. ಸೊ ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಈಗ ನಾನು ಮೇಲೆ ಕೆಳಗಡೆ ಮಾಡಿ ನಿಮಗೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಟೇಸ್ಟ್ ಮಾತ್ರ ಅಲ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಈಸಿಯೆಸ್ಟ್ ರೆಸಿಪಿ. ಸೊ ಇದ್ರ ಜೊತೆಗೆ ಆ್ಯಕ್ಚುಲಿ ಮೊಸರು ಬಜ್ಜಿ ಮತ್ತು ಚಿಕನ್ ಗ್ರೇವಿ ಫ್ರೈ ಟೈಪು ಅದು ತುಂಬಾ ಚೆನ್ನಾಗಿರುತ್ತೆ.
ಸೊ ನನಗಂತೂ ಇದು ಒಂಥರ ಫೇವ್ರೇಟ್. ನನಗೆ ಅವಾಗವಾಗ ಕುಷ್ಕ ತಿನ್ನಬೇಕು ಅನಿಸ್ದಾಗೆಲ್ಲ ನಾನು ಮನೇಲೇ ಕುಷ್ಕ ಮಾಡ್ತೀನಿ. ಸೊ ನೀವು ಕೂಡ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಆ್ಯಂಡ್ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಬನ್ನಿ ಈಗ ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ಟೆಂಟೆಡ್ ನೋಡ್ತಾ ಇದ್ದೀರಲ್ಲ, ಈ ರೀತಿ ಆಗಿದೆ. ಸೊ ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಸೊ ನಾನೀಗ ನಿಮ್ಮ ಮುಂದೆ ಟೇಸ್ಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಇಲ್ಲಾಂದರೆ ಚಿಕನ್ ಗ್ರೇವಿ ಮಾಡ್ಕೊಂಡು ತಿನ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅಲ್ಟಿ. ನೀವು ಆಚೆ ಹೋಗ್ಬಿಟ್ಟು ಕುಷ್ಕ ತೊಗೊಂಡು ತಿಂತೀರಲ್ಲ, ಸೊ ಅದು ಸೇಮ್ ಅದೇ ರೀತಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಟ್ರೈ ಮಾಡಿದಲ್ಲಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಹಲೋ ಎವ್ರಿವನ್. ಸೊ ತುಂಬ ದಿನ ಆಗಿತ್ತು ಕಮೆಂಟ್ಸ್ ಓದಿರಲಿಲ್ಲ. ಸೊ ಇವತ್ತು ನಿನ್ನೆ ವಿಡಿಯೋದು ಕಮೆಂಟ್ಸ್ನ ಇವತ್ತು ಓದ್ತೀನಿ. ಆ್ಯಂಡ್ ಸಾರಿ ಫಾರ್ ನಾಟ್ ರೀಡಿಂಗ್ ಕಮೆಂಟ್ಸ್. ಸೊ ಕಮೆಂಟ್ಸ್ನ ಓದೋದನ್ನ ನಿಲ್ಲಿಸಿದ್ದೆ ನಾನು. ಸೊ ಇಮೇಲಿಂದ ಕಮೆಂಟ್ಸ್ ಕೂಡ ಓದ್ತೀನಿ. ಸೊ ಟಾಪ್ 5 ಕಮೆಂಟ್ಸ್ನ ಓದಿ ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ಅಕ್ಷತಾ ಪಾಟೀಲ್ ಅವರು, ಯುಕ್ತ ಸೆಕೆಂಡ್ ಪಾಪುಗೆ ಗ್ರೀನ್ ಸಿಗ್ನಲ್ ಕೊಟ್ಲಾ ಅಕ್ಕ ಅಂತ ಕೇಳಿದ್ದೀರಾ. ಈಗ ಒಪ್ಕೊಂಡಿದ್ದಾರೆ, ಆಯಿತು ಮಾಡ್ಕೊಳ್ಳಿ ತಮ್ಮ ಪಾಪು. ಆಮೇಲೆ ಏನಾದರೂ ಒಂದು ಆಚೆ ಹೋದಾಗ ಅಲ್ಲಿ ಏನಾದರೂ ಒಂದು ಟಾಯ್ಸ್ ನೋಡಿದಾಗ ಅಮ್ಮ ಇದನ್ನು ತಮ್ಮ ಪಾಪು ಕೊಡೋಣ ಅಂತೆಲ್ಲ ಅಂತ ಇದ್ದಾಳೆ. ಖುಷಿ ಇದೆ. ಫೈನ್, ಗ್ರೀನ್ ಸಿಗ್ನಲ್ ಕೊಟ್ಲು. ಭಾರ್ಗವಿ ಅಪ್ಪು ಅವರು, ಅಲೋಸಿಸ್ ಪಿಂಕಿ ಅವರು ದೇವರ ಬಗ್ಗೆ ಹೇಳ್ತಾ ಇರುವಾಗ ವೈಟ್ ಪ್ಯಾಚಸ್ ಸ್ಕಿನ್ ಹೇಳಿದ್ರು. ಮೈ ಮದರ್ ಆಲ್ಸೋ ಹ್ಯಾವ್ ದಟ್ ಪ್ರಾಬ್ಲಮ್. ಪ್ಲೀಸ್ ಟೆಂಪಲ್ಲು ಯಾವ ಊರಲ್ಲಿ ಇರೋದು ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀರಾ ಪ್ಲೀಸ್ ಅಂತ ಕೇಳಿದ್ದೀರಾ. ಸೊ ಯಮ್ನೂರು ದೇವಸ್ಥಾನ ಮೇಯ್ನ್ಲಿ ಅದು ಬಂದ್ಬಿಟ್ಟು ಮುಸ್ಲಿಂ ಸಂಬಂಧಪಟ್ಟಿರುವಂಥ ದೇವಸ್ಥಾನ ಅಂತೆ. ಸೊ ಅಲ್ಲಿ ಅದಿರೋದು ಹುಬ್ಳಿಯಿಂದ ಒಂದು ಅರೌಂಡ್ 25 ಕಿಲೋಮೀಟರ್ಸ್ ಅಲ್ಲಿರೋದು. ನವಿಲ್ಗುಂದ ಅಂತೇನೋ ಇದೆಯಂತಲ್ಲ, ಸೊ ಅಲ್ಲಿರೋದು ಯಮ್ನೂರು ದೇವಸ್ಥಾನ. ಸೊ ನೀವು ನವಿಲ್ಗುಂದಾಗ ಹೋಗ್ಬಿಟ್ಟು ಅಲ್ಲಿ ಯಮ್ನೂರು ದೇವಸ್ಥಾನ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೊಳೆ ಇದೆ. ಸೊ ಆ ಹೊಳೆಯಲ್ಲಿ ನೀವು ಮುಳುಗಿ ಎದ್ದು ಸ್ನಾನ ಮಾಡಿ, ಆಮೇಲೆ ನೀವು ಹಾಕ್ಕೊಂಡಿರೋ ಬಟ್ಟೆನ ಅಂದರೆ ಹಳೆ ಬಟ್ಟೆನ ಅಲ್ಲೇ ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಆ ದೇವ್ರನ್ನ ದರ್ಶನ ಮಾಡಿ, ಆ ದೇವ್ರಿಗೆ ಏನೋ ಸಕ್ಕರೆನೋ ಏನೋ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತಂತೆ. ಆ್ಯಂಡ್ ವೈಟ್ ಪ್ಯಾಚಸ್ದೆಲ್ಲ ಫುಲ್ಲು ಕಮ್ಮಿ ಆಗುತ್ತಂತೆ. ಸೊ ನಿಮಗೆ ನಾನು ಅಡ್ರೆಸ್ ಹೇಳಿದ್ದೀನಿ. ಸೊ ನೀವು ಕೂಡ ವಿಸಿಟ್ ಮಾಡಿ. ಆ್ಯಂಡ್ ನಾನು ಕೂಡ ಒಂದ್ಸಲನೂ ವಿಸಿಟ್ ಮಾಡಿಲ್ಲ, ಎಷ್ಟೊಂದು ಸಲ ಅನ್ಕೋತೀನಿ ಅಲ್ಲಿಗೆ ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿಲ್ಲ. ಸೊ ನೀವು ಕೂಡ ವಿಸಿಟ್ ಮಾಡಿ, ನಿಮಗೂ ಕೂಡ ಒಳ್ಳೆ ರಿವ್ಯೂ ಸಿಗುತ್ತೆ. ನೆಕ್ಸ್ಟು ಅಶ್ವಿನಿ ಅಶು ಅವರು, ಹಾಯ್ ಸಿಸ್, ನೀವು ಐಬ್ರೋ ಮೈಕ್ರೋ ಬ್ಲೇಡಿಂಗ್ ಮಾಡಿಸಿದ್ರಲ್ಲ ಅದು ಹೇಗಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಪ್ಲೀಸ್. ನೀವು ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಅದೇ ಥರ ಇದೆಯಾ, ಶೇಡಿಂಗ್ ಆರ್ ಮತ್ತೆ ಟಚಪ್ ಮಾಡಿಸಿದ್ದೀರಾ ಹೇಗೆ ಹೇಳಿ. ಸೊ ನಾನು ಫಸ್ಟ್ ಟೈಮ್ ಆದಮೇಲೆ ನಾನು ಯಾವತ್ತೂ ಮಾಡಿಸಿಲ್ಲ, ಒಂದೇ ಸಲ ಮಾಡಿಸಿದ್ದು. ಬಿಕಾಸ್ ನನಗೆ ನಾನು ಅದೇ ಹೇಳಿದ್ನಲ್ಲ, ನಾನು ಐಬ್ರೋಸ್ ಕೂಡ ಮಾಡಿಸಲ್ಲ, ನನಗೆ ಆ ಪೇಯ್ನ್ ತಡೆಯೋಕ್ಕಾಗಲ್ಲ ಅಂಥೇಳಿ. ಸೊ ಅದು ತುಂಬಾ ನನಗೆ ಪೇಯ್ನ್ ಅನ್ನಿಸ್ತು. ಬಟ್ ಬೇರೆಬಲ್ ಪೇಯ್ನೇ, ಬಟ್ ನಾನು ಅಷ್ಟು ಕೂಡ ಪೇಯ್ನ್ ತಡೆಯಲ್ಲ. ಸೊ ಅದಕ್ಕೋಸ್ಕರ ಪೇಯ್ನ್ ಅನ್ನಿಸ್ತು, ನಾನು ಮಾಡ್ಸೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ನೀವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಒಂದು 2-3 ಸಲ ನೀವು ಟಚಪ್ ಮಾಡಿಸ್ತಾ ಇದ್ದಾಗ ಅದು ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ನಂದು ಈಗ ನಾನು ಏನೂ ಹಚ್ಚಿಲ್ಲ, ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂಥೇಳಿ. ದಟ್ ಶೇಪ್ ಅದು ಲಾಂಗ್ ಲಾಸ್ಟಿಂಗ್ ಹೀಗೆ ಇರಿದೆ. ಸೊ ನಂದು ಇಷ್ಟು ಕೂಡ ಶೇಪ್ ಇರಲಿಲ್ಲ. ಸೊ ಕಲರ್ ಸ್ವಲ್ಪ ನೀವು ನೋಡ್ತಾ ಇರ್ಬೋದು, ನಂದು ಕಲರ್ ಸ್ವಲ್ಪ ಶೇಡ್ ಆಗಿದೆ, ಐ ಮೀನ್ ಹೋಗಿದೆ ಕಲರು. ಸೊ ಸ್ವಲ್ಪ ಗ್ರೇಯಿಶ್ ಅನಿಸ್ತಾ ಇದೆ ಇವಾಗ. ಸೊ ನಾನು ಮೇಕಪ್ ಮಾಡ್ಕೊಂಡಾಗ ಸ್ವಲ್ಪ ನಾನು ಬ್ಲ್ಯಾಕ್ ಕಲರು ಬ್ರೌನ್ ಕಲರ್ನ ನಾನು ಮಿಕ್ಸ್ ಮಾಡಿಕೊಂಡು ಹಚ್ಕೋತೀನಿ. ಸೊ ಅದಕ್ಕೆ ನಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡಾಗ ಡಾರ್ಕಾಗಿ ಕಾಣಿಸುತ್ತೆ. ಸೊ ನೀವು ಅಷ್ಟೇ ಒಂದು ಸಲ ಮಾಡಿಸಿದ್ಮೇಲೆ ಮೇ ಬಿ ಒಂದು 1 ಮಂತ್ ಆರ್ 2 ಮಂತ್ಸ್ ಬಿಟ್ಟು ಇನ್ನೊಂದು ಸಲ ಟಚಪ್ ಮಾಡಿಸ್ಕೊಳ್ಳಿ. ಒಂದು 2 ಸೆಷನ್ ಅವ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಸೆಷನ್ಸ್ ಸಾಕು. ಸೊ ನಿಮ್ಮದು ತುಂಬ ಚೆನ್ನಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಮಾಡಿಸಿ. ಆ್ಯಂಡ್ ಅದ್ರದ್ದು ಕ್ಲಿನಿಕ್ ಬಗ್ಗೆ ಹೇಳೋದಾದರೆ, ಸೊ ನಿಮ್ಗೆ ಗೊತ್ತಿರ್ಬೋದು, ನಾವು ಪ್ರಮೋಷನ್ ಮಾಡಿದ್ವಿ ಎಚ್ ಕೆ ಅವ್ರದ್ದು. ಸೊ ಎಚ್ ಕೆ ಅವ್ರದ್ದಲ್ಲಿ ನಿಮ್ಮದು ಫಸ್ಟ್ ಟೈಮ್ ನೀವು ಮಾಡಿಸ್ತೀರಾ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲಿ ಎಷ್ಟಂದರೆ 32,500 ಇದೆ ಮೈಕ್ರೋಬ್ಲೇಡಿಂಗ್. ಸೊ ತುಂಬಾ ಕಾಸ್ಟ್ಲಿ ಆಯಿತು. ಇನ್ನು ಜಯಶ್ರೀ ಆರಾಧ್ಯ ಅವ್ರ ಹತ್ರ ನೀವು ಮಾಡಿಸ್ತೀರಾ ಅಂದರೆ, ಗ್ಲಾಮ್ ಹೌಸಲ್ಲಿ ಮಾಡಿಸ್ತೀರಾ ಅಂದರೆ ಇಟ್ಸ್ ಅರೌಂಡ್ ಅವ್ರ ಹತ್ರ 12K 15K ಇದೆ ಫಸ್ಟ್ ಸೆಷನ್ನು. ಆಮೇಲೆ ಸೆಷನ್ ಬೈ ಸೆಷನ್ 10K ಆಗುತ್ತೆ ನೆಕ್ಸ್ಟ್ ಸೆಷನ್ಗೆ. ಸೊ ಅವ್ರ ಹತ್ರ ಪ್ರೈಸಿಂಗ್ ಆ ರೀತಿ ಇದೆ. ಆ್ಯಂಡ್ ನಾನು ರೀಸೆಂಟಾಗಿ ಒಂದು ಪ್ರಮೋಷನ್ ಮಾಡಿದ್ದೆ. ಆ್ಯಂಡ್ ನನಗೆ ಅಲ್ಲಿ ಪ್ರೈಸಿಂಗ್ ನೋಡಿದಾಗ ನನಗೆ ಆ್ಯಕ್ಚುಲಿ ಶಾಕ್ಡ್. ಆ್ಯಂಡ್ ಅಲ್ಲಿ ಅವ್ರು ಆಲ್ರೆಡಿ ಮಾಡಿರೋರ್ದು ನೋಡಿದೆ, ತುಂಬಾ ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿತ್ತು. ಸೊ ಅವ್ರದ್ದು ಬಂದುಬಿಟ್ಟು ಇನ್ಬಾ ಆಸ್ಥೆಟಿಕ್ ಕ್ಲಿನಿಕ್ ಅಂತೇಳಿ INBA
ಇನ್ಬಾ ಅಸ್ಥೆಟಿಕ್ ಕ್ಲಿನಿಕ್. ಸೊ ಅಲ್ಲಿ ಇಟ್ಸ್ ಓನ್ಲಿ 4000 ಆರ್ 5000 ಅನಿಸುತ್ತೆ ಮೈಕ್ರೋ ಬ್ಲೇಡಿಂಗಿಗೆ. ಸೊ ನೀವು ಅಲ್ಲೋಗಿ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನಿಮಗೆ ಅಷ್ಟಿದ್ರೆ ನಿಮಗೆ ಅಫರ್ಡು ಕೂಡ ಮಾಡ್ಬೋದು ನೆಕ್ಸ್ಟ್ ಇದಕ್ಕೋಸ್ಕರ. ಸೊ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಪ್ರೈಸಿಂಗ್ ಈ ರೀತಿ ಇದೆ. ಆ್ಯಂಡ್ ಯಾವುದೂ ಚೆನ್ನಾಗಿಲ್ಲ ಅಂತ ಹೇಳಿ ಏನಿಲ್ಲ, 3 ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಿಮಗೆ ಕನ್ವೀನಿಯೆಂಟ್ನ ನೋಡಿಕೊಂಡು ನಿಮ್ಮ ಪ್ರೈಸಿಂಗ್ನ ನೋಡಿಕೊಂಡು ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಮಾಡಿಸ್ಕೋಬೋದು. ಸೊ ನನ್ನ ಪ್ರಕಾರ ಹೇಳೋದಾದರೆ ಒಂದು 3 ಸೆಷನ್ ತೊಗೊಳ್ಳಿ, ಬಿಕಾಸ್ ತುಂಬ ಡಾರ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಜನ ಕೇಳಿದ್ದೀರಾ ನೀವು ಸೋಮವಾರ ನಾನ್ ವೆಜ್ ತಿಂತೀರಾ ಅಂತೇಳಿ. ಆ್ಯಂಡ್ ನಾವು ಆ ಯಮನೂರು ದೇವಸ್ಥಾನ ಹೋಗಿದ್ವಲ್ಲ, ಅವ್ರದ್ದು ವಾರ ಬಂದ್ಬಿಟ್ಟು ಸೋಮವಾರ ಬಿಟ್ಟರೆ ಗುರುವಾರ, 2 ವಾರನೇ ಅವ್ರಿಗೆ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಸೋಮವಾರ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಮಟನು ಬರೀ 300 ಗ್ರಾಮ್ ಏನಕ್ಕೆ ತರಿಸಿದ್ವಿ, ನಿಮ್ಗೆ ಗೊತ್ತು ಸೋಮವಾರ ಎಲ್ಲೂ ಮಟನ್ ಅಂಗಡಿ ಓಪನ್ ಇರಲ್ಲ. ಆ್ಯಂಡ್ ನಾನು ತುಂಬ ಕಡೆ ಹುಡುಕ್ದೆ ಅವತ್ತು, ಸೊ ಎಲ್ಲೂ ಇರಲಿಲ್ಲ. ಅದಕ್ಕೆ ಆ ದೇವ್ರಿಗೆ ಮಟನ್ ಸಾರೇ ಮಾಡಬೇಕು ಅಂತ ಹೇಳಿ ಆ ದೇವ್ರಿಗೋಸ್ಕರ ಅಂತೇಳಿ ಒಂದು 300 ಗ್ರಾಮ್ ತೊಗೊಂಡು ಬಂದಿದ್ದಷ್ಟೇ. ನೆಕ್ಸ್ಟು ಲಾಸ್ಟ್ ಕಮೆಂಟ್, ಅನಿತಾ ಕನ್ನಡ ವ್ಲಾಗ್ಸ್ ಅವರು, ಹಾಯ್ ಐ ಡೋಂಟ್ ಹ್ಯಾವ್ ಸಪೋರ್ಟ್ ಆಫ್ ಮೈ ತವರು ಮನೆ, ಬಟ್ ವೆನ್ ಐ ಸಿ ಯು ಐ ಫೀಲ್ ಇನ್ಸ್ಪೈರ್ಡ್. ಐ ಕ್ಯಾನ್ ಮ್ಯಾನೇಜ್ ಅಲೋನ್. ಆದರೂ ಅಪ್ಪ ಅಮ್ಮ ಇರಬೇಕು ಬಾಣಂತನ ಟೈಮಲ್ಲಿ, ಅಮ್ಮ ಮನೆ ಸಿಗೋವರೆಗೆ ಎಲ್ಲೂ ಸಿಗಲ್ಲ. ಇದಂತೂ ಸತ್ಯದ ಮಾತು. ಬಿಕಾಸ್ ಹೆಣ್ಮಕ್ಳಿಗೆ ನಾವು ಗಂಡನ ಮನೇಲಿ ಎಷ್ಟೇ ಪ್ರೀತಿ ಕೊಡಲಿ, ಏನೇ ಕೊಡಲಿ, ತಂದೆ ತಾಯಿ ಹತ್ರ ಸಿಗುವಂಥ ಪ್ರೀತಿ ನಾವು ಎಲ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದೊಂಥರ ನಿಷ್ಕಲ್ಮಶ ಪ್ರೀತಿ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲ ತವ್ರ ಮನೆಯದಿಲ್ಲ ಪ್ರೀತಿ ಅಂತಿದ್ದೀರಾ, ಏನು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಅಲ್ಲಿ ಪ್ರೀತಿ ಸಿಕ್ಕಲಿಲ್ಲ ಅಂದರೆ ನೀವು ಆ ಪ್ರೀತಿನ ಗಂಡನ ಮನೇಲಿ ಪಡ್ಕೋಬೇಕು. ಸೊ ನಿಮ್ಮ ಬಿಹೇವಿಯರ್ ನಿಮ್ಮ ಇದ್ರ ಮೇಲೆ ನಿಂತಿರುತ್ತೆ. ನೀವು ಯಾವ ರೀತಿ ಅವ್ರನ್ನ ಪ್ರೀತಿಯಿಂದ ನಡ್ಸ್ಕೊಂಡು ಹೋಗ್ತೀರಾ, ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಕೆಲವ್ರಿಗೆ ಏನಂತಾರೆ ವರ ಆಗಿರುತ್ತೆ. ಸೊ ಕೆಲವ್ರಿಗೆ ಅದು ಇರಲ್ಲ. ಬಿಕಾಸ್ ನೀವು ಕೆಲವ್ರಿಗೆ ಅಬ್ಸರ್ವ್ ಮಾಡಿದ್ದೀವಿ, ನಾನು ಕೂಡ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಯನ್ನು ಅಬ್ಸರ್ವ್ ಮಾಡಿದ್ದೀನಿ. ನೀವು ಎಷ್ಟೇ ಪ್ರೀತಿ ಕೊಡಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಗಂಡನ ಮನೇಲಿ, ಕೆಲವ್ರ ಮನೇಲಿ. ಬಟ್ ನಮ್ಮ ಮನೇಲಿ ಹಾಗಿಲ್ಲ. ನಮ್ಮ ಮನೇಲಿ ನಮ್ಮನ್ನು ತುಂಬ ಪ್ರೀತಿಸ್ತಾರೆ, ತುಂಬಾ ಗೌರವಿಸ್ತಾರೆ. ಸೊ ಅದಕ್ಕೆ ನಾವು ಕೂಡ ಅದೇ ಹೇಳ್ತಾರಲ್ಲ, ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೋ ನಾವು ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತೀವಿ. ಸೊ ಅದು ಡಿಪೆಂಡ್ ಆಗುತ್ತೆ. ಬಟ್ ಬಾಣಂತನ ಟೈಮ್ ಅಂತ ಬಂದರೆ, ಸೊ ನೀವು ಏನೇ ಮಾಡಲಿ ತಂದೆ ತಾಯಿ ನಮಗೇನು ಬಾಣಂತನ ಮಾಡ್ತಾರಲ್ಲ, ಅದ್ರ ಮುಂದೆ ಬೇರೆ ಏನೂ ಯಾರೂ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ. ಬಿಕಾಸ್ ಇದೇ ನಮ್ಮ ಅಪ್ಪ ಅಮ್ಮ ನನ್ನ ಬಾಣಂತನ ಟೈಮಲ್ಲಿ ಎಷ್ಟು ನನ್ನನ್ನು ಆರೈಕೆ ಮಾಡಿದ್ರು ಅಂತ ಅಂದರೆ ನನಗೆ ಅದನ್ನು ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಿಕಾಸ್ ಅಷ್ಟು ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡ್ರು. ನಮ್ಮಮ್ಮನ ನನ್ನ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋದರೆ, ಬಾಣಂತನ ಟೈಮಲ್ಲಿ ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. ಬಾಣಂತನ ಕರ್ಕೊಂಡು ಹೋದರೆ ನನ್ನ ಸ್ನಾನಕ್ಕೆ ನಾನು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಂಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರ್ತಿರಲಿಲ್ಲ. ಅಷ್ಟು ಬಿಸಿನೀರು ಉಯ್ದಿರೋರು ನಮ್ಮಮ್ಮ. ಎಷ್ಟು ಬಿಸಿ ಅಂದರೆ ಅಷ್ಟು ಬಿಸಿ ನೀರು ಉಯ್ದಿರೋರು. ಬಿಕಾಸ್ ಅವಾಗ ನಾವು ಬಿಸಿನೀರು ಏನು ಜಾಸ್ತಿ ಹಾಕ್ಸ್ಕೊತಿಲ್ಲ, ಆವಾಗ ನಮ್ಮ ಬಾಡಿ ಕೂಡ ಕರಗುತ್ತಂತೆ ಆ ಟೈಮಲ್ಲಿ. ಸೊ ಬಿಸಿನೀರು ಹಾಕ್ಸಿ ನನಗೆ ಆಚೆ ಬರೋ ಅಷ್ಟರಲ್ಲಿ ಫುಲ್ಲು ಹಿಂಗೆ ಆಗ್ಬಿಡ್ತಿದ್ದೆ. ಹಂಗೆ ಕರ್ಕೊಬಂದು ಮಲಗಿಸೋರು, ಬೆಚ್ಚಗೆ ಮಲಗಿಸೋರು. ಏನಿಲ್ಲ ಅಂದರೆ ಒಂದು 3-4 ಅವರ್ಸ್ ಎದೊಳ್ಬಾರ್ದು ನಾನು ಆ ಥರ ಮಲಗಿಸೋರು. ಆಮೇಲೆ ಡೈಲಿ ನಾನ್ ವೆಜ್ಜು, ಆಮೇಲೆ ಅದೇ ಸ್ಟಾರ್ಟಿಂಗ್ ಹಾಲು ಬರಲಿ ಅಂತೇಳಿ ಏನಂತಾರೆ ಪೆಪ್ಪರ್ ರೈಸು ಅದನ್ನು ಮಾಡಿಕೊಡ್ತಾರೆ. ಸೊ ಏನು ಬಟ್ ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ರು. ಕೂದಲಿಗೆ ಸಾಂಬ್ರಾಣಿ ಹಾಕೋದಿರ್ಬೋದು, ಎಲ್ಲನೂ ಅಷ್ಟೇ. ನೆನಪಿಸ್ಕೊಂಡ್ರೆ ಈಗಲೂ ಇನ್ನೊಂದ್ಸಲ ನಾನು ಇದಾಗಬೇಕು, ಪ್ರೆಗ್ನೆಂಟ್ ಆಗಬೇಕು ಅನಿಸುತ್ತೆ. ಬಿಕಾಸ್ ಆ ಆರೈಕೆ ನಾನು ನಿಜವಾಗ್ಲೂ ಯಾರು ಅದನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ, ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಪೇರೆಂಟ್ಸು. ಇಟ್ಸ್ ಓಕೆ, ಅದೇ ಹೇಳಿದ್ನಲ್ಲ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಬೆರೀರಿ, ಚೆನ್ನಾಗಿರುತ್ತೆ. ಸೊ ಅಷ್ಟೇ ಗೈಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.